ಇರಾನ್ ಮತ್ತು ಅಮೆರಿಕದ ನಡುವಿನ ಯುದ್ಧದಲ್ಲಿ ನಿಮ್ಮನ್ನು ಎರಡು ಪ್ರಶ್ನೆಗಳು ಕಾಡ್ತಾ ಇರಬಹುದು. ಒಂದು, ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮಾಡಿದ್ದೇಕೆ? ಅಮೆರಿಕ ಮತ್ತು ಇಸ್ರೇಲ್ ಎಂಬ ಎರಡು ಶತ್ರುಗಳ ಜೊತೆ ಇನ್ನೂ ಹಲವು ಶತ್ರುಗಳನ್ನು ಇರಾನ್ ಸೃಷ್ಟಿಸಿಕೊಂಡದ್ದೇಕೆ? ಎರಡು, ಇರಾನಿನ ಬೆಂಬಲಿಗ ರಾಷ್ಟ್ರವಾಗಿರುವ ರಷ್ಯಾ ಬರೇ ಹೇಳಿಕೆಗೆ ಮಾತ್ರ ಸೀಮಿತಗೊಂಡಿರೋದೇಕೆ? Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಇರಾನ್ ವಿರುದ್ಧದ ದಾಳಿಗೆ ತನ್ನ ನೆಲವನ್ನು ಬಳಸಿಕೊಳ್ಳಬಾರದು ಎಂದು ಸೌದಿ, UAE, ಕತಾರ್ ಮುಂತಾದ ರಾಷ್ಟ್ರಗಳು ಅಮೆರಿಕಕ್ಕೆ ಈ ಮೊದಲೇ ಎಚ್ಚರಿಕೆ ನೀಡಿದವು. ಹಾಗಿದ್ರೂ ಇರಾನ್ ಗಲ್ಫ್ ರಾಷ್ಟ್ರಗಳ ಅಮೆರಿಕನ್ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದೆ. ಕುವೈಟ್ ಮೇಲೆಯೂ ದಾಳಿ ಮಾಡಿದೆ, ಬಹರೇನ್ ಮೇಲೆಯೂ ದಾಳಿ ಮಾಡಿದೆ, ದುಬೈ ಮೇಲೆಯೂ ದಾಳಿ ಮಾಡಿದೆ. ಸೇನಾ ನೆಲೆಗಳು ಇಲ್ಲದ ಜಾಗಕ್ಕೂ ದಾಳಿ ಮಾಡಿದೆ. ದುಬೈ ಮೇಲೆ ಇರಾನ್ 137 ರಾಕೆಟ್ಗಳನ್ನು ಮತ್ತು 209 ಡ್ರೋನ್ಗಳನ್ನು ಹಾರಿಸಿದೆ. ಇದರಲ್ಲಿ 195 ಡ್ರೋನ್ಗಳನ್ನು UAE ರಕ್ಷಣಾ ಪಡೆ ಆಕಾಶದಲ್ಲಿಯೇ ಹೊಡೆದುರುಳಿಸಿದೆ. 137 ರಾಕೆಟ್ಗಳ ಪೈಕಿ 135 ರಾಕೆಟ್ಗಳನ್ನು ಆಕಾಶದಲ್ಲೇ ಹೊಡೆದುರುಳಿಸಲಾಗಿದೆ. ಈ ರಾಕೆಟ್ಗಳ ತುಣುಕುಗಳು ಬೇರೆ ಬೇರೆ ಕಡೆ ಬಿದ್ದು ಬೆಂಕಿ ಹೊತ್ತಿಕೊಂಡಿದೆ. ಇದು ಈ ಕಾರ್ಯಕ್ರಮ ಮಾಡುವ ಸಂದರ್ಭದ ವರದಿ. ತಮ್ಮ ಸೇನಾ ನೆಲೆಗಳನ್ನು ಇರಾನ್ ವಿರುದ್ಧ ದಾಳಿಗೆ ಬಿಟ್ಟುಕೊಡುವುದಿಲ್ಲ ಎಂದು ಹೇಳಿದ ಬಳಿಕವೂ ಇರಾನ್ ಯಾಕೆ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿದೆ? ಬಹುಶಃ ಇದು ಯುದ್ಧ ತಂತ್ರದಂತೆ ಕಾಣಿಸ್ತಾ ಇದೆ. ಇರಾನಿನ ಬಗ್ಗೆ ಗಲ್ಫ್ ರಾಷ್ಟ್ರಗಳಿಗೆ ಅನುಕಂಪ ಇದ್ದರೂ ಅದು ಇರಾನಿನ ಪಾಲಿಗೆ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಕಳೆದ ವರ್ಷ ಇರಾನಿನ ಮೇಲೆ ಅಮೆರಿಕ ದಾಳಿ ಮಾಡಿತ್ತು. ಆ ದಾಳಿಯನ್ನು ತಡೆಯುವುದಕ್ಕೆ ಗಲ್ಫ್ ರಾಷ್ಟ್ರಗಳಿಗೆ ಸಾಧ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಇರಾನ್ ಇದೀಗ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡುವುದನ್ನು ಯುದ್ಧ ತಂತ್ರವಾಗಿ ಪರಿಗಣಿಸಿರುವಂತಿದೆ. ಹೀಗೆ ಮಾಡಿದಾಗ ಅಮೆರಿಕಕ್ಕೆ ಹೆಚ್ಚುವರಿ ಹೊಣೆಗಾರಿಕೆ ಬೀಳುತ್ತೆ. ಒಂದು ಕಡೆ ಇಸ್ರೇಲನ್ನು ಅದು ರಕ್ಷಿಸಬೇಕು, ಇನ್ನೊಂದು ಕಡೆ ಅಷ್ಟು ಗಲ್ಫ್ ರಾಷ್ಟ್ರಗಳನ್ನು ಇರಾನಿನ ದಾಳಿಯಿಂದ ರಕ್ಷಿಸಬೇಕು. ಒಂದು ವೇಳೆ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಹಾರಿಸುವ ಡ್ರೋನ್ಗಳು ಮತ್ತು ರಾಕೆಟ್ಗಳು ಬಿದ್ದು ಜೀವಹಾನಿಯಾದರೆ ಮತ್ತು ಆರ್ಥಿಕ ನಷ್ಟ ಉಂಟಾದರೆ ಅದರ ಹೊಣೆಯನ್ನು ಅಮೆರಿಕ ಹೊರಬೇಕಾಗುತ್ತೆ. ಅಮೆರಿಕಕ್ಕೆ ಸೇನಾ ನೆಲೆ ಒದಗಿಸಿದ ಕಾರಣದಿಂದಲೇ ಇರಾನ್ ನಮ್ಮ ರಾಷ್ಟ್ರದ ಮೇಲೆ ದಾಳಿ ಮಾಡುವಂತಾಗಿದೆ ಎಂದು ಅಲ್ಲಿನ ನಾಗರಿಕರು ಅಂದುಕೊಳ್ಳತೊಡಗುತ್ತಾರೆ. ಒಂದು ವೇಳೆ ನಾಶನಷ್ಟ ಉಂಟಾದರೆ ಅದರಿಂದ ಅವರು ಅಮೆರಿಕ ಮತ್ತು ಅಲ್ಲಿನ ಆಡಳಿತದ ವಿರುದ್ಧ ರೊಚ್ಚಿಗೇಳಬಹುದು. ಈ ಒಂದು ತಂತ್ರದ ಭಾಗವಾಗಿಯೇ ಇರಾನ್ ಗಲ್ಫ್ ರಾಷ್ಟ್ರಗಳನ್ನು ಗುರಿಯಾಗಿಸಿರುವ ಸಾಧ್ಯತೆ ಇದೆ. ಗಲ್ಫ್ ರಾಷ್ಟ್ರಗಳನ್ನು ಯುದ್ಧಭೂಮಿಯಾಗಿಸಿಕೊಂಡು ಅದನ್ನು ಯುದ್ಧಕ್ಕೆ ಎಳೆದು ತಂದಾಗ ಅಮೆರಿಕಕ್ಕೆ ಆರಾಮವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇರಾನ್ ಈ ಎಲ್ಲ ಲೆಕ್ಕಾಚಾರವನ್ನು ಇಟ್ಟುಕೊಂಡೇ ತನ್ನ ಗೆಳೆಯರಂತಿರುವ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಬಹುಶಃ ಅದು ಇನ್ನೂ ಒಂದು ಆಲೋಚನೆಯನ್ನು ಮಾಡಿರಬಹುದು. ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿದರೆ ಆ ರಾಷ್ಟ್ರಗಳು ಯುದ್ಧ ನಿಲ್ಲಿಸುವಂತೆ ಅಮೆರಿಕದ ಮೇಲೆ ಒತ್ತಡ ಹೇರಬಹುದು. ತನ್ನ ನಾಗರಿಕರು ಮತ್ತು ಅರ್ಥವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಗಲ್ಫ್ ರಾಷ್ಟ್ರಗಳಿಗೆ ಹೀಗೆ ಮಾಡುವುದು ಅನಿವಾರ್ಯ ಕೂಡ. ಇನ್ನೊಂದೆಡೆ ಗಲ್ಫ್ ರಾಷ್ಟ್ರಗಳ ತೈಲವೂ ಸೇರಿದಂತೆ ದೊಡ್ಡ ಮಟ್ಟದಲ್ಲಿ ತೈಲ ಸರಬರಾಜಾಗುವುದು ಹುರ್ಮುಜ್ ಜಲಸಂಧಿಯ ಮೂಲಕ. ಇದರ ಸಂಪೂರ್ಣ ನಿಯಂತ್ರಣ ಇರಾನಿನ ಕೈಯಲ್ಲಿದೆ. ಭಾರತಕ್ಕೆ ಪೂರೈಕೆಯಾಗುವ 50% ತೈಲ ಕೂಡ ಇದೇ ಜಲಸಂಧಿಯ ಮೂಲಕ ಬರ್ತಾ ಇದೆ. ಇದೀಗ ಇರಾನ್ ಈ ಜಲಸಂಧಿಯನ್ನು ಮುಚ್ಚುವುದಾಗಿ ಹೇಳಿದೆ. ಈ ಜಲಸಂಧಿಯಲ್ಲಿ ಬರುವ ಹಡಗುಗಳನ್ನು ಅದು ಗುರಿ ಮಾಡತೊಡಗಿದೆ. ಇದು ಕೂಡ ಇರಾನಿನ ಯುದ್ಧ ತಂತ್ರದ ಭಾಗವಾಗಿಯೇ ಕಾಣಿಸ್ತಾ ಇದೆ. ಅದಕ್ಕೆ ಗಲ್ಫ್ ರಾಷ್ಟ್ರಗಳು ಶತ್ರುಗಳಲ್ಲ, ಆದರೆ ಯುದ್ಧದ ಭಾಗವಾಗಿ ಅದು ಗಲ್ಫ್ ರಾಷ್ಟ್ರಗಳನ್ನು ಗುರಿಯಾಗಿಸಿಕೊಂಡಿರುವ ಹಾಗಿದೆ. ರಷ್ಯಾ ಯಾಕೆ ಸುಮ್ಮನಿದೆ, ಯಾಕೆ ಅದು ಇಂಟರ್ಫೇರ್ ಮಾಡ್ತಾ ಇಲ್ಲ ಅನ್ನುವ ಪ್ರಶ್ನೆ ಕೂಡ ಅನೇಕರಲ್ಲಿದೆ. ಇಸ್ರೇಲಿನಲ್ಲಿರುವ ಯಹೂದಿಯರ ಪೈಕಿ 15% ಯಹೂದಿಯರು ರಷ್ಯನ್ ವಲಸಿಗರಾಗಿದ್ದಾರೆ. ಜಗತ್ತಿನಲ್ಲಿಯೇ ಇಸ್ರೇಲ್ಗೆ ಅತಿ ಹೆಚ್ಚು ವಲಸೆ ಬಂದಿರುವುದು ರಷ್ಯಾ ಮೂಲದಿಂದ. ಸದ್ಯ ರಷ್ಯನ್ ಭಾಷೆ ಮಾತಾಡುವ ಸುಮಾರು 13 ಲಕ್ಷ ಯಹೂದಿಯರು ಇಸ್ರೇಲ್ನಲ್ಲಿದ್ದಾರೆ. ರಷ್ಯಾ ಸೇರಿದಂತೆ ಮಾಜಿ ಸೋವಿಯತ್ ಯೂನಿಯನ್ನಿಂದ ಒಟ್ಟು 18 ಲಕ್ಷ ಯಹೂದಿಯರು ಇಸ್ರೇಲ್ಗೆ ವಲಸೆ ಬಂದಿದ್ದಾರೆ. 1990ರಲ್ಲಿ ಸೋವಿಯತ್ ಯೂನಿಯನ್ ಪತನವಾದ ಬಳಿಕ ಒಂದೇ ದಶಕದಲ್ಲಿ ಸುಮಾರು 12 ಲಕ್ಷದಷ್ಟು ಯಹೂದಿಯರು ಇಸ್ರೇಲ್ಗೆ ವಲಸೆ ಬಂದಿದ್ದಾರೆ. ರಷ್ಯಾದ ಈಗಿನ ಪ್ರಧಾನಿ ಮೈಕಲ್ ಮಿಶಿಸ್ಟಿನ್ ಅವರು ಯಹೂದಿಯಾಗಿದ್ದಾರೆ. ಸೋವಿಯತ್ ಯೂನಿಯನ್ನ ಭಾಗವಾಗಿದ್ದ ಯುಕ್ರೇನಿನ ಈಗಿನ ಅಧ್ಯಕ್ಷ ವ್ಲಾದಿಮಿರ್ ಝೆಲೆನ್ಸ್ಕಿ ಕೂಡ ಯಹೂದಿಯಾಗಿದ್ದಾರೆ. ಬಹುಶಃ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಸಕ್ರಿಯವಾಗಿ ಯುದ್ಧದಲ್ಲಿ ಭಾಗಿಯಾಗದೇ ಇರೋದಕ್ಕೆ ಮತ್ತು ಹೇಳಿಕೆಗೆ ಸೀಮಿತವಾಗಿರುವುದಕ್ಕೆ ಈ ಎಲ್ಲ ಸಂಗತಿಗಳು ಕಾರಣವಾಗಿರುವ ಸಾಧ್ಯತೆ ಇದೆ.
ಇಸ್ರೇಲಿನಲ್ಲಿರುವುದು ತನ್ನದೇ ದೇಶದ ಮೂಲ ನಿವಾಸಿಗಳು. ತಾನು ಇರಾನನ್ನು ಬೆಂಬಲಿಸಿದರೆ ಆ ಮೂಲಕ ಒಂದು ಕಾಲದ ತನ್ನದೇ ದೇಶದವರಾದ ನಾಗರಿಕರ ಮೇಲೆ ದಾಳಿ ನಡೆಸುವುದಕ್ಕೆ ಬೆಂಬಲಿಸಿದಂತಾಗುತ್ತದೆ ಎಂಬ ಭಯ ಪುಟಿನ್ ಅವರಲ್ಲಿ ಇದ್ದಿರಬಹುದು. ಇನ್ನೊಂದು ಕಡೆ ಪಾರಂಪರಿಕವಾಗಿ ರಷ್ಯಾ ಎಂದೂ ಕೂಡ ಇರಾನ್ ಜೊತೆ ಇದ್ದೇ ಇರಲಿಲ್ಲ. 1980ರಿಂದ 88ರ ನಡುವೆ ಇರಾಕ್ ಮತ್ತು ಇರಾನಿನ ನಡುವೆ ಯುದ್ಧ ನಡೆದಿತ್ತು. ಆ ಸಂದರ್ಭದಲ್ಲಿ ಇರಾಕ್ಗೆ ಬೆನ್ನೆಲುಬಾಗಿ ನಿಂತಿದ್ದೇ ಇದೇ ರಷ್ಯಾ. ಜಾಗತಿಕ ನೆರವಿನ 50% ನೆರವನ್ನು ಕೇವಲ ರಷ್ಯಾ ಒಂದೇ ಇರಾಕಿಗೆ ಒದಗಿಸಿತು. ಈ ಎಲ್ಲವನ್ನು ನೋಡಿದರೆ ರಷ್ಯಾ ಯಾಕೆ ತಣ್ಣಗಿದೆ ಅನ್ನೋದು ಗೊತ್ತಾಗುತ್ತೆ. ಇರಾನ್ ಕೂಡ ಈ ಎಲ್ಲವನ್ನು ಚೆನ್ನಾಗಿಯೇ ಅರಿತಿರುವ ರಾಷ್ಟ್ರ. ಆದ್ದರಿಂದಲೇ ಅದು ತನ್ನದೇ ಆದ ತಂತ್ರದೊಂದಿಗೆ ಒಂಟಿಯಾಗಿಯೇ ಯುದ್ಧರಂಗಕ್ಕೆ ಇಳಿದಂತಿದೆ. ಅಮೆರಿಕ ಮತ್ತು ಇಸ್ರೇಲ್ ನಿರೀಕ್ಷಿಸದ ಯುದ್ಧ ತಂತ್ರವನ್ನು ಅದು ಹೆಣೆದಿರುವಂತಿದೆ. ಗಲ್ಫ್ ರಾಷ್ಟ್ರಗಳನ್ನು ಇರಾನ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಗುರಿಯಾಗಿಸಬಹುದು ಎಂದು ನೆತನ್ಯಾಹು ಆಗಲಿ ಟ್ರಂಪ್ ಆಗಲಿ ಆಲೋಚಿಸಿರುವ ಸಾಧ್ಯತೆಯೇ ಇಲ್ಲ. ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿ ಇನ್ನಷ್ಟು ಶತ್ರುಗಳನ್ನು ಇರಾನ್ ಸೃಷ್ಟಿಸಲಾರದು ಎಂದೇ ಅವರು ಭಾವಿಸಿರುವ ಸಾಧ್ಯತೆ ಇದೆ. ಆದರೆ ಇರಾನ್ ಅದಕ್ಕೆ ಭಿನ್ನವಾಗಿ ವರ್ತಿಸಿ ಸದ್ಯಕ್ಕೆ ಟ್ರಂಪ್ ಮತ್ತು ನೆತನ್ಯಾಹು ಅವರಿಗೆ ತಲೆನೋವನ್ನು ತರಿಸಿದೆ. ಈಗಾಗಲೇ ಅಮೆರಿಕದ ಯುದ್ಧ ವಿಮಾನವನ್ನು ಕುವೈಟ್ ಆಕಾಶ ಮಾರ್ಗದಲ್ಲಿ ಇರಾನ್ ಹೊಡೆದುರುಳಿಸಿರುವುದನ್ನು ನೋಡಿದರೆ ಮತ್ತು ಈ ಬಾರಿ ನಾವು ಮಾತುಕತೆಗೆ ಸಿದ್ಧ ಇಲ್ಲ, ಪ್ರತಿ ಹೋರಾಟ ಮಾಡ್ತೀವಿ ಎಂಬ ಇರಾನ್ ಮುಖಂಡರ ಹೇಳಿಕೆಯನ್ನು ನೋಡಿದರೆ ಅಮೆರಿಕ ಮತ್ತು ಇಸ್ರೇಲ್ನ ನಿರೀಕ್ಷೆಯನ್ನು ಮೀರಿ ಯುದ್ಧ ತೀವ್ರತೆಯನ್ನು ಪಡೆಯುವ ಸಾಧ್ಯತೆಯೇ ಹೆಚ್ಚು. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.